ಚಂಡಿ ಚಾಮುಂಡಿ ಚಂಡಿ ಚಾಮುಂಡಿ ಚಂಡಿ ಚಾಮುಂಡಿ ಓಂ ಭೀಂ ಭೀಂ ಚಾಮುಂಡ ಭೀಂ ಕ್ಲೀಂ ಚಾಮುಂಡಾಯ ನಮಃ ಓಂ ಭೀಂ ಭೀಂ ಚಾಮುಂಡಾಯ ನಮಃ ಸಾವರಿ ನನ್ನ ಪೂಜೆ ಮುಗೀತು. ನನ್ನ ಅನಂತ ವಿಧೇಯ ಶಕ್ತಿ ಕೊಡು. ಈ ಶಕ್ತಿಯಿಂದ ನಾನು ನಿಮ್ಮ ಸಂಪೂರ್ಣ ಕಪ್ಪು ಸಾಮ್ರಾಜ್ಯವನ್ನು ಜಗತ್ತಿನಲ್ಲರಡುತ್ತೇನೆ. ಏನ್ ಹೇಳಿದ್ರಿ? ನನ್ನ ಪೂಜೆ ಪ್ರಾಪ್ತಿ ಆಗ್ಲಿಲ್ವಾ? ದೇವತಾ, ಆದ್ರೆ ನನ್ನ ಪೂಜೆ ಎಲ್ಲ ಚಕ್ರಗಳನ್ನ ಮುಗಿಸಿದೀನಿ. ಏನ್ ಹೇಳಿದ್ರಿ? ಬಲಿ? 5 ಮಕ್ಕಳು ಬಲಿ? ಸರಿ ದೇವತೆ, ಕಾಲ್ಯ ಅಮಾವಾಸ್ಯೆ ರಾತ್ರಿ 5 ಮಕ್ಕಳು ಬಲಿ ಕೊಡ್ತೀನಿ. ಏನಾಯ್ತು? ಸರಿ ಆಯ್ತು. ಮುನ್ನ ಅವರಪ್ಪ ಇಲ್ವಾ ಇಲ್ಲಿ? ಓ ನಮ್ಮನ್ನ ಬಂದೆಮ್ಮ. ಏನಮ್ಮ? ಬಂಗಾರಿ ತಗೋ ತಿನ್ನು. ಅರೆ ತಿನ್ನು.
ಬಂದೆ ಬಂದೆ. ಹಾ ಮುನ್ನಿ ಮುನ್ನಿ ಎಲ್ಲೋದ್ಲು? ಅಧ್ಯಕ್ಷರೇ, ನಮ್ಮ ಮಕ್ಳನ್ನ ಬಲಿ ಆಗದೆ ಇರೋ ತರ ನೋಡ್ಕೋಬೇಕು. ಮುನ್ನಿ ಇಲ್ಲೇ ಎಲ್ಲೋ ಇರ್ತಾನೆ. ಮುನ್ನಿ ನಾನು ನಿನ್ನೆ ಜೋಗ ಊರಲ್ಲಿ ಓಡಾಡ್ತಿರೋದು ನೋಡ್ದೆ. ಬಾ ಬಾ ಹೋಗಿ ನೋಡೋಣ ಬಾ. ಅಧ್ಯಕ್ಷರೇ, ಅಯ್ಯೋ ಇಲ್ಲೇನಾಯ್ತು? ಗೀತಾ ಗೀತಾ, ನಮ್ಮ ಮಗು ಎಲ್ಲಿ? ಗೀತಾ 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 ಎದ್ದೇಳು. ಗೀತಾ, ನೀಲು ಎಲ್ಲಿ? ಎಲ್ಲಿ ನೀಲು? ನೀಲು ನೀನು ಎಲ್ಲಿ ಹೇಳು? ಹಾ ಅಧ್ಯಕ್ಷರೇ. ಹಾ ಬಂದೆ. ಹಾ ಹೇಳು. ಅಯ್ಯೋ ಹಾ ಏನಾಯ್ತು? ಹಾ ಹಾ ನಾವ್ ಬಿಡಲ್ಲ ಬಲಿ ಕೊಡಕ್ಕೆ. ಮಲ್ಗಿದ್ದ ನಮ್ಮ ಮಕ್ಳನ್ನ ಬಲಿ ಆಗದೆ ಇರೋ ತರ ನೋಡ್ಕೋಬೇಕು. ಹಾ ಮುನ್ನ ನೀಲು ಮುನ್ನ, ನೀಲು ನನ್ ಮಗ ನನ್ ಮಗನ್ ನೋಡಿದ್ರ ನೀನು? ನೀನ್ ನೋಡ್ದ? ನನ್ ಮಗುನ ನೋಡ್ದ? ಇದ್ರ ಅರ್ಥ ಊರಲ್ಲಿ ಇನ್ನ ಮಕ್ಳು ಕಳ್ತನ ಆಗ್ತಾ ಇದೆ. ಈ ಊರಲ್ಲಿ ಏನ್ ನಡೀತಾ ಇದೆ? ಎಲ್ಲಾ ಮಕ್ಳು ಏನು ಕಳ್ತನ ಆಗ್ತಾ ಇದಾರೆ. ಬನ್ನಿ ಬೇಗನೆ ಪಂಚಾಯತ್ ಹತ್ರ ಹೋಗೋಣ. ಬನ್ನಿ ಹೌದು, ಬೇಗ. ಹೌದು, ಅಧ್ಯಕ್ಷ ಹತ್ರ ಹೋಗೋಣ, ನಡೀರಿ. ಅಧ್ಯಕ್ಷರೇ, ಈ ತರ ಊರಿಂದ ಮಕ್ಕಳನ್ನ ಯಾರ್ ಕದ್ಯಕ್ ಸಾಧ್ಯ? ನನಗೆ ನಮ್ಮ ಮಕ್ಳಿಗೆ ಏನೋ ಆಗುತ್ತೆ ಅಂತ ಭಯ ಆಗ್ತಾ ಇದೆ. ನಾವು ಬೇಗ ನಮ್ಮ ಮಕ್ಕಳನ್ನ ಹುಡುಕ್ಬೇಕು. ಊರಲ್ಲಿ 4 ಹುಡುಗರು ಕಾಣ್ತಿಲ್ಲ. ಒಂದ್ ವೇಳೆ ಇದರಿಂದ ಜೋಗ ಕೈವಾಡ ಏನಾದ್ರೂ ಇದೆಯಾ? ಆದ್ರೆ ನಮ್ಮ ಊರವಳನ್ನ ಓಡಿಸ್ಬಿಟ್ರು. ಹಾ ಹಾ ಅಧ್ಯಕ್ಷರೇ, ಅವಳು ಆವಾಗಿಂದ ಊರಿನಾಚೆ ಇರೋ ಗುಡಿಸಲಿನಲ್ಲಿ ಇರ್ತಾಳೆ. ಹಾ ಅಧ್ಯಕ್ಷರೇ, ನಾನು ನಿನ್ನೆ ಜೋಗ ಊರಲ್ಲಿ ಓಡಾಡ್ತಿರೋದು ನೋಡ್ದೆ. ಹೌದೌದು ಅಧ್ಯಕ್ಷರೇ, ನಾನು ನೋಡಿದ್ದೆ. ಇವತ್ತು ಕಾಲಿ ಅಮಾವಾಸ್ಯೆ ರಾತ್ರಿ ಒಂದ್ ವೇಳೆ ಜೋಗಾನೇ ಮಕ್ಕಳನ್ನ ಕಳ್ತನ ಮಾಡಿರ್ಬೋದು. ಹಾಗಾದ್ರೆ ಆ ಮಕ್ಕಳನ್ನ ಏನ್ ಮಾಡ್ತಾಳೆ? ಬಲಿ ಬಲಿ ಅಧ್ಯಕ್ಷರೇ, ನಮ್ಮ ಮಕ್ಳನ್ನ ಬಲಿ ಆಗದೆ ಇರೋ ತರ ನೋಡ್ಕೋಬೇಕು. ಹಾ ಹಾ ನಾವ್ ಬಿಡಲ್ಲ ಬಲಿ ಕೊಡಕ್ಕೆ. ಇವತ್ತು ಕಾಳಿ ಅಮಾವಾಸ್ಯೆ ರಾತ್ರಿ ನಾನು ಯಾವುದೇ ರೀತಿ ನಂಬಿಕೆಯಿಂದ ಹೇಳಕ್ಕಾಗಲ್ಲ. ನನಗನ್ಸುತ್ತೆ ಅವಳೇ ಕಾಳಿ ಶಕ್ತಿನ ಜಾಸ್ತಿ ಮಾಡಕ್ಕೆ ಆ ಮಕ್ಕಳನ್ನ ಕಳ್ತನ ಮಾಡಿರ್ಬೋದು. ಬಲಿ ಆಗದೆ ಇರೋ ತರ ನೋಡ್ಕೋಬೇಕು ಅಧ್ಯಕ್ಷರೇ. ನಮ್ಗೆ ನಮ್ಮ ಮಕ್ಳು ಬೇಕು. ಬನ್ನಿ ನನ್ ಜೊತೆ. ಹಾ ಹಾ ಬೇಗ ಬನ್ನಿ ಎಲ್ಲರೂ, ಬೇಗ ಬೇಗ ನಡೀರಿ. ಹಾ ನಡೀರಿ ಹೋಗೋಣ. ನಡೀರಿ ಹೋಗೋಣ, ಬೇಗ ಹೋಗೋಣ. ಓಂ ಭೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಭೀಂ ಕ್ಲೀಂ ಚಾಮುಂಡಾಯ ನಮಃ. ಹೇ ಸಾವರಿ, ನನ್ನ ಪೂಜೆಯ ಫಲ ಸಿಕ್ಕೇ ಸಿಗಬೇಕು. ನಿನಗೆ ಬೇಕಾದ 5 ಮಕ್ಕಳು ಬಲಿನ ನಿನಗೆ ಕೊಡ್ತೀನಿ. ಓಂ ಭೀಂ ಕ್ಲೀಂ ಚಾಮುಂಡಾಯ ನಮಃ. ಓಂ ಭೀಂ ಕ್ಲೀಂ ಚಾಮುಂಡಾಯ ನಮಃ. ಹೇ ಚಾಮುಂಡಿ, ನನ್ನ ಪೂಜೆಯ ಫಲ ಕೊಡು ಕೊಡು ಕೊಡು. ಬನ್ನಿ ಇಲ್ಲೇ ಇರ್ತಾಳೆ, ಬನ್ನಿ ಅವಳು.
ಆಚೆ ಕರ್ಕೊಂಡು ಕಿಡ್ನಾಪ್ ಮಾಡ್ತಾರೆ ಮಕ್ಕಳನ್ನ ಹಿಡ್ಕೊಂಡು ಏನ್ ಮಾಡ್ತೀನಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಿಡ್ಲೇಬೇಡಿ ಅವ್ರನ್ನ ಅಪ್ಪನ್ ಸಾಯಿಸಿ ಅವ್ರನ್ನ ಹೊಡಿ ಇಲ್ಲ ಸಾಯಿಸ್ಬಿಡೋಣ ಎಳಿರಿ ಸಾಯಿಸಿ ಅವ್ರನ್ನ ಬಿಡಬೇಡಿ ಅವ್ರನ್ನ ಕಟ್ಟಿ ಅವ್ರನ್ನ ಸಾಯಿಸಿ ಸಾಯಿಸಕ್ಕೆ ಪೂರ್ತಿ ನನ್ ಶಾಪ ತಟ್ಟೆ ಅವಳನ್ನ ಬಿಡ್ಲೇಬಾರ್ದು, ಇಟ್ಕೊಳ್ಳಿ ಅವಳನ್ನ ಬೇಗ. ಈ ಮರದ ಕಟ್ಟಾಕಣ, ಬನ್ನಿ ಬನ್ನಿ ಹೇಳ್ಕೊಂಡು ಬನ್ನಿ. ಹೊಡಿರಿ, ಬಿಡ್ಬೇಡಿ ಅವಳನ್ನ, ಹೊಡಿರಿ ಹೊಡಿರಿ, ಬಿಡ್ಲೇಬೇಡಿ, ಹೊಡಿರಿ ಹೊಡಿರಿ ಕಟ್ಟು ಬಿಚ್ಚಿ ಒಬ್ಬೊಬ್ರು ಸಾಯಿಸ್ತೀರಿ, ಯಾರನ್ನು ಬಿಡಲ್ಲ. ಮಕ್ಕಳು ಯಾವತ್ತೂ ಖುಷಿಯಾಗಿರಲ್ಲ. ಎಲ್ಲಾರನ್ನೂ ಮುಗಿಸ್ಬಿಡ್ತೀನಿ. ನಮ್ಮ ಮಕ್ಕಳು ಜೀವಕ್ಕೆ ತೊಂದರೆ ನಮ್ಮ ಮಕ್ಕಳನ್ನೆಲ್ಲ ಬಲಿ ತಗೊಂಡ್ಬಿಡ್ತಾಳೆ. ನನ್ನನ್ನು ಸಾಯಿಸಕ್ಕೆ ಯಾರು ಆಗಲ್ಲ. ಸಾಯಿಸಿ ಇವಳನ್ನ. ನಾವು ನಮ್ಮೂರ್ನವರೆಲ್ಲ ಚೆನ್ನಾಗಿರ್ಬೇಕಂದ್ರೆ ಇವಳನ್ನ ಸಾಯಿಸ್ಲೇಬೇಕು. ಸಾಯಿಸಿ ಇವಳನ್ನ. ನನ್ನನ್ನು ಸಾಯಿಸಕ್ಕೆ ಯಾರ ಕೈಲೂ ಆಗಲ್ಲ. ಆದ್ರೆ ನನ್ನ ಆತ್ಮ ಸಾಯಲ್ಲ. ಖಂಡಿತ ವಾಪಸ್ ಬರ್ತೀನಿ, ಬಂದೇ ಬರ್ತೀನಿ. ಮಗ, ಇನ್ನು ಎಷ್ಟು ದೂರ ಇದೆ ನಿಮ್ಮೂರು? ನನಗೆ ನಡೆದು ಕಾಲು ನೋವ್ತಾ ಇದೆ, ತುಂಬಾ ನೋವ್ತಿದೆ. ನಿಲ್ಸೋ, ನನ್ನ 3-4 ಕಿಲೋಮೀಟರ್ ಇದೆ. ಅಯ್ಯೋ, ನೀರು ಕೂಡ ಖಾಲಿ ಆಗ್ಬಿಟ್ಟಿದೆ, ಕುಡಿಯಕ್ ನೀರು ಕೂಡ ಇಲ್ಲ. ಬಾಯಾರಿಕೆ ನಂಗೂ ಆಗ್ತಿದೆ. ನೀರು ಸಿಕ್ತು. ನೀರು ತುಂಬಿರೋ ಮಡಿಕೆ. ಆ ಹೆಣ್ಣು ನಮ್ಮ ಬಾಯಾರಿಕೆ ತೀರ್ಸೋದ್ರಲ್ಲಿ ಹೆಲ್ಪ್ ಮಾಡ್ತಾಳೆ. ಅರೆ, ಅವಳು ನಮ್ಮ ಬಾಯಾರಿಕೆ ಹೇಗೆ ಹೋಗಿಸ್ತಾಳೆ? ಏನ್ ಹೇಳ್ತಿದ್ಯೋ? ನೀರ್ ಕೊಡಕ್ ಯಾರು ಬೇಡ ಅಂತಾರೆ? ಈ ವಿಷಯ ನಿಂಗೆ ಅರ್ಥ ಆಗಲ್ಲ ದಡ್ಡ. ಈ ವಿಷಯ ಊರವ್ರಿಗೂ ಚೆನ್ನಾಗ್ ಗೊತ್ತು. ಹೌದಾ? ಸರಿ, ನಡಿ ಕುಡ್ಸು. ಅಯ್ಯ, ನಿನ್ ಗೋಳಲ್ಲಿ ಬಿದ್ದು ಕೈಯಿಂದ ನೀರು ಹೊಟ್ಟೋಯ್ತು. ಸರಿ, ನಡಿ. ಇಲ್ಲಿ ನೋಡಿ, ನಮಗ್ ತುಂಬಾ ಬಾಯಾರಿಕೆ ಆಗ್ತಿದೆ, ನೀರು ಸಿಗುತ್ತಾ? ನೀರೇನೋ ನಾ ಕೊಡ್ತೀನಿ. ಅದಾದ್ಮೇಲೆ ನಾ ಹೇಳೋ ಒಂದು ಕೆಲಸ ನೀವು ಮಾಡಲೇಬೇಕು. ಏನ್ ಕೆಲಸ? ಇಷ್ಟೊಂದು ಅವಸರ ಯಾಕೆ? ಮೊದಲು ನೀರು ಕುಡೀರಿಯಲ್ಲ. ಸರಿ ಸರಿ.
ಏನ್ ಕೆಲಸ ಮಾಡ್ಕೊಡ್ಬೇಕು ನಿನ್ಗೆ? ನನಗೆ ಏನ? ರಕ್ತ ಬೇಕು. ರಕ್ತ? ನಿಂಗೇನಾದ್ರೂ ಹುಚ್ಚ? ನನಗೆ ರಕ್ತ ಬೇಕು ಅಷ್ಟೇ. ರಕ್ತ? ನನಗೆ ರಕ್ತ ಬೇಕು ಅಷ್ಟೇ. ಯಾರು ನೀನು? ಏನ್ ಬೇಕು? ಯಾರು ನೀನು? ಎಷ್ಟು ಬೇಕಾದ್ರೂ ನೀರು ಕುಡೀರಿ, ಆದ್ರೆ ನನಗೆ ಅಷ್ಟೇ ರಕ್ತ ಬೇಕು. ಅಧ್ಯಕ್ಷರೇ, ನನಗನ್ಸುತ್ತೆ ಈ ಜನರನ್ನ ಕಾಡು ಪ್ರಾಣಿಗಳೇ ಸಾಯಿಸಿವೆ. ನನ್ಗನ್ಸ್ದಂಗೆ ತೋಳ ಬೇಟೆ ಆಡ್ದಂಗಾಯ್ತು. ಇವಾಗ ಈ ಕಾಡು ಪ್ರಾಣಿಗಳು ಹಗಲಲ್ಲೂ ತಿರುಗ್ತಿವೆ. ಈ ತರ ಎಲ್ಲ ಪ್ರಾಣಿಗಳು ಮಾಡಲ್ಲ. ಏನು? ಕಾಡು ಪ್ರಾಣಿಗಳಲ್ವಾ? ಇದರ್ಥ ಏನು ಅಧ್ಯಕ್ಷರೇ? ಯಾವುದೇ ಕಾಡು ಪ್ರಾಣಿನೂ ಈ ತರ ಸಾಯಿಸಿ ಅರ್ಧಕ್ಕೆ ಬಿಟ್ಟೋಗಲ್ಲ. ನೀವ್ ಹೇಳೋ ಅರ್ಥ ಯಾರೋ ಮನುಷ್ಯನೇ ಮಾಡಿರೋದು. ಇಲ್ಲ, ಇದು ದೆವ್ವದ ಕೆಲ್ಸನೇ, ಮನುಷ್ಯ ಮಾತ್ರ ಮಾಡಿರಲ್ಲ. ಅದೇ ಈ ರೀತಿ ಒಡೆದು ಬಿಸಾಕಿರ್ಬೋದು. ಬದುಕಿದಾನ ಅಧ್ಯಕ್ಷರೇ? ಇವನ್ ಬದುಕಿದಾನೆ. ನಾ ಮತ್ತೆ ಬಂದಿದ್ದೀನಿ. ನಾನು ಯಾರನ್ನು ಬಿಡಲ್ಲ. ನನಗೆ ರಕ್ತ ಬೇಕು, ನನಗೆ ರಕ್ತ ಬೇಕು, ರಕ್ತ. ನಾನು ಎಲ್ಲರನ್ನು ಸರ್ವನಾಶ ಮಾಡ್ತೀನಿ. ನನಗೆ ರಕ್ತ ಬೇಕು, ರಕ್ತ. ನಂಗೆ ಯಾಕೋ ಈ ಜೋಗನ ಆತ್ಮ ಅನ್ಸ್ತಿದೆ. ಅಧ್ಯಕ್ಷರೇ, ಎಲ್ಲಿ ಜೋಗ ವಾಪಸ್ ಬಂದಿಲ್ಲ ತಾನೆ? ಯಾವ ರೀತಿ ಅಣ್ಣ ಅದಾಗದೆ ಮಾತಾಡಕ್ ಶುರು ಮಾಡ್ತೋ. ನನಗೆ ರಕ್ತ ಬೇಕು, ರಕ್ತ. ಇದರಿಂದ ನನಗನ್ಸುತ್ತೆ ಜೋಗ ಸತ್ ಮೇಲೆ ಅವಳ ಆತ್ಮಕ್ಕೆ ಶಾಂತಿನೇ ಸಿಕ್ಕಿಲ್ಲ. ಆಮೇಲೆ ಅವಳು ದೆವ್ವ ಆಗ್ಬಿಟ್ಟು ವಾಪಸ್ ಬಂದಿದ್ದಾಳೆ. ಅಂದ್ರೆ ಜೋಗನ ಆತ್ಮ ಈ ಊರಲ್ಲೇ ತಿರುಗ್ತಿದೆ. ಅಂದ್ರೆ ಜೋಗ ಮುಂಚೆಗಿಂತ ಶಕ್ತಿಶಾಲಿ ಆಗಿದ್ದಾಳೆ. ಕೆಟ್ಟದೆಷ್ಟು ಬಲವಾಗಿದ್ರೂನು ಆದ್ರೆ ಗೆಲುವು ಸತ್ಯಕ್ಕೆ ಯಾವಾಗ್ಲೂ ಇರುತ್ತೆ. ಆದ್ರೆ ಅಧ್ಯಕ್ಷರೇ, ಇವಳಿಂದ ತಪ್ಪಿಸ್ಕೊಳ್ಳೋಕೆ ಯಾವುದೋ ಒಂದು ಉಪಾಯ ಇರಲೇಬೇಕು. ಎಲ್ಲಿವರೆಗೂ ಜೋಗ ಆತ್ಮಗೆ ಶಾಂತಿ ಸಿಗೋ ದಾರಿ ಇಲ್ವೋ ಅಲ್ಲಿವರೆಗೂ ಒಬ್ಬಂಟಿಯಾಗಿ ಊರಿಂದಾಚೆ ಬರಲೇಬಾರ್ದು. ಯಾರು ಒಬ್ಬಂಟಿಯಾಗಿ ಬರಬಾರ್ದು, ಯಾರು ಒಂಟಿಯಾಗಿ ಹೋಗ್ಬಾರ್ದು.
ಏನಾಯ್ತು ಅಧ್ಯಕ್ಷರೇ? ಯಾಕೆ ಜನ ಎಲ್ಲ ಹೀಗಿದ್ದಾರೆ? ಸ್ವಾಮಿಗಳೇ, ಏನಾದರೂ ಮಾಡಿ ಅವಳು 2 ಮಕ್ಕಳನ್ನ ಎತ್ಕೊಂಡೋಗಿದ್ದಾಳೆ. ಯಾವುದೇ ಕಾರಣಕ್ಕೂ ಅವಳು ಅವೆರಡು ಮಕ್ಕಳನ್ನ ಬಲಿ ಕೊಡೋ ಥರ ಆಗಬಾರ್ದು. ಅವಳು ಸತ್ ಮೇಲೆ ವಾಪಸ್ ಬಂದಿದ್ದಾಳೆ ಸ್ವಾಮಿ. ಆಮೇಲೆ ಅವಳ ಶಕ್ತಿಗಳು ಜಾಸ್ತಿ ಆಗಿದೆ ಸ್ವಾಮಿ. ಸ್ವಾಮಿಗಳೇ, ಅವಳಿಗೆ ಇವಾಗ ಎಷ್ಟು ಶಕ್ತಿ ಆಗಿದೆ ಅಂದ್ರೆ ಚಿಕ್ಕವ್ರ ಜೊತೆ ದೊಡ್ಡವ್ರನ್ನೂ ಸಾಯಿಸಿ ದುಶ್ಮನ್ ಮಾಡ್ಕೊಳ್ತಾ ಇದ್ದಾಳೆ. ಅವಳು ಇದೇ ರೀತಿ ಊರ್ನವ್ರನ್ನೆಲ್ಲ ಸಾಯಿಸ್ತಾ ಇದ್ರೆ ಒಂದಿನ ಈ ಊರ್ನೇ ಸುಡುಗಾಡು ಮಾಡ್ಬಿಡ್ತಾಳೆ. ಸ್ವಾಮೀಜಿ, ನೀವೇ ಏನಾದ್ರೂ ಮಾಡಿ ನನ್ನ ಮಕ್ಕಳನ್ನ ಕಾಪಾಡ್ಬೇಕು. ನಮ್ಮ ಮಕ್ಕಳ ಪ್ರಾಣಕ್ಕೆ ಅಪಾಯ ಇದೆ ಸ್ವಾಮಿ. ನೀವೆಲ್ಲ ನಿಶ್ಚಿಂತವಾಗಿರಿ, ಯಾರು ಚಿಂತೆ ಮಾಡಬೇಡಿ. ನಮ್ಮ ಹಳ್ಳಿ ಮಂದಿ ಮಕ್ಕಳಿಗೆ ಹಾಗೂ ನಮ್ಮ ಊರಿನ ರಕ್ಷಣೆಗೆ ನಾನು ಯಾವತ್ತೂ ನಿಮ್ ಜೊತೆ ಇರ್ತೀನಿ. ಆದ್ರೆ ಬಾಬಾ, ಅವಳು ತುಂಬಾ ಭಯಾನಕ. ಸ್ವಾಮಿ, ಅವಳಿಗೆ ದೆವ್ವ ಶಕ್ತಿ ಇದೆ. ಪ್ರೇತಾತ್ಮದ ಶಕ್ತಿಗಳು ಎಷ್ಟೇ ಅಧಿಕವಾಗಿದ್ರು ದೇವರ ಶಕ್ತಿ ಮುಂದೆ ಏನು ದೊಡ್ಡದಲ್ಲ. ನೀವೆಲ್ಲ ನಿಶ್ಚಿಂತವಾಗಿರಿ, ನಾನು ಆ ಪ್ರೇತಾತ್ಮನ ನಾಶ ಮಾಡ್ತೀನಿ. ಆದ್ರೆ ಏನ್ ಸ್ವಾಮಿಗಳೇ? ನಾನು ಹೇಳೋ ಮಾತು ಕೇಳ್ಬೇಕು ನೀವೆಲ್ಲ. ನಾವ್ ಆ ಪ್ರೇತಾತ್ಮನ ಹೊಡೆದಾಕೋವರೆಗೂ ಯಾರು ಮನೆಯಿಂದ ಆಚೆ ಬರಂಗಿಲ್ಲ, ಸರಿನಾ? ನೀವೆಲ್ಲರೂ ಮನೆಯಲ್ಲಿ ಹುಷಾರಾಗಿ ಭದ್ರವಾಗಿರ್ಬೇಕು. ಹಾ ಸ್ವಾಮಿಗಳೇ, ನೀವ್ ಹೇಗೆ ಹೇಳ್ತೀರಾ ಹಾಗೆ ಮಾಡ್ತೀವಿ. ನಮಗದನ್ನೂ ಗೊತ್ತಿಲ್ಲ ಇವಾಗ ಅವಳು ಎಲ್ಲಿರ್ತಾಳಂತ. ಅವಳೆಲ್ಲಿ ವಾಸ ಮಾಡ್ತಾಳೆ ನಾನು ಹುಡುಕ್ತೀನಿ. ಸ್ವಾಮಿ, ಅವಳು ಇಡೀ ಊರಿಗೆ ಭಯ ಇಟ್ಟಿದ್ದಾಳೆ. ನಮಗ್ ತುಂಬಾ ಭಯ ಆಗ್ತಿದೆ ಸ್ವಾಮಿ. ನೀವೆಲ್ಲ ನಿಶ್ಚಿಂತವಾಗಿರಿ. ಜೈ ಚಾಮುಂಡಿ ಮಾತಾ. ಜೈ ಮಾತಾಜಿ. ಜೈ ಮಾತಾಜಿ. ಅಮ್ಮ ಚಾಮುಂಡೇಶ್ವರಿ, ಈ ಊರನ್ನ ಕಾಪಾಡಮ್ಮ. ಆ ಪ್ರೇತಾತ್ಮನ ನಾಶ ಮಾಡು. ನಿಮ್ಮ ಎಲ್ಲ ಶಕ್ತಿಗಳು ನನಗೆ ಇರಲಿ. ಅಧ್ಯಕ್ಷರೇ, ಹಾ ಸ್ವಾಮಿಗಳೇ. ಇದು ನಿಮ್ಮ ಹತ್ರ ಇಟ್ಕೊಳ್ಳಿ. ಸ್ವಾಮಿಗಳೇ, ಆಮೇಲೆ ಕೇಳಿ, ನಾನು ಹೇಳಿದಾಗ ಅಪಾಯ ಇದೆ ಅಂತ ಆ ಸಮಯದಲ್ಲಿ ಈ ಕುಂಕುಮ ನಿಮ್ಮ ಹಣೆ ಮೇಲೆ ಹಾಕೊಳ್ಳಿ. ತಗೋ, ಇದು ನಿನ್ನ ಹತ್ರ ಇಟ್ಕೋ. ಅಧ್ಯಕ್ಷರಿಗೆ ಹೇಳಿದ್ ಕೇಳ್ಕೊಂಡ್ಯಾ? ಅದನ್ನೇ ಮಾಡ್ಬೇಕು, ಸರಿ? ಅವ್ವ ಚಾಮುಂಡೇಶ್ವರಿ, ಕೆಟ್ಟದೆಲ್ಲ ನಾಶ ಆಗಲಿ. ನಡೀರಿ. ಶಕ್ತಿಗಳು, ನಾನು ನಿನಗೆ ಬಲಿ ಕೊಡ್ತೀನಿ. ಈ ದೇವತಾ ನನ್ನ ಬಲಿ ಸ್ವೀಕಾರ ಮಾಡು. ಈ ಸಾವರಿ ನನ್ನ ಬಲಿಯ ಸ್ವೀಕಾರ ಮಾಡು. ಈ ಸಾವರಿ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಗ್ಲೌಂ ಚಾಮುಂಡಾಯ ನಮಃ. ಐಂ ಹ್ರೀಂ ಶ್ರೀಂ ಕ್ಲೀಂ ಗ್ಲೌಂ ಚಾಮುಂಡಾಯ ನಮಃ. ಐಂ ಹ್ರೀಂ ಶ್ರೀಂ ಕ್ಲೀಂ ಗ್ಲೌಂ ಚಾಮುಂಡಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಗ್ಲೌಂ ಚಾಮುಂಡಾಯ ನಮಃ. ಕಟಾಕ್ರಾವ್, ನನ್ ಬಿಡಿ ಸ್ವಾಮಿ, ನನ್ನ ಬಿಡು, ಬಿಟ್ಬಿಡು. ಜೋಗ ನೀನ್ ಸತ್ತಿದ್ಯಾ? ಇಲ್ಲ. ಆ ಹುಡುಗಿ ಶರೀರದಿಂದ ಆಚೆ ಹೋಗು. ಹೋಗ್ಬಿಡು, ನಾನು ಹೇಳ್ತಾ ಇದ್ದೀನಿ.
ನನ್ ಮಾತು ಕೇಳಲ್ವಾ? ನನ್ ಮಾತು ಕೇಳಲ್ವಾ? ಮಾತಾಡ ಶುರು ಮಾಡ್ರೋ. ಭಸ್ಮ ತೆಗಿ. ಯಾರು ಉಳಿಯಲ್ಲ, ಎಲ್ಲರೂ ಸಾಯ್ತೀರಾ. ಆ ಹುಡುಗಿ ಶರೀರದಿಂದ ಆಚೆ ಹೋಗು. ಈಗ್ಲೂ ಸಮಯ ಇದೆ. ಹೊರಟೋಗು. ಇಲ್ಲ. ಹನುಮಂತ ಅನ್ಕೊಂಡು ಮರ್ತ್ಬಿಡು. ಕರ್ಕೊಂಡೋಗಿ. ಮಿಶಾಜಿ ಮಗಳು ಶಿಲ್ಪಾ ತಾನೇ? ಹೆದರ್ಕೋಬೇಡ, ನಿನಗೇನೂ ಆಗಲ್ಲ. ಇವಾಗ ನೀನು ಸರಿ ಹೋಗ್ತೀಯ. ಮನೆಗೆ ಹೋಗು. ಹೋಗು. ನಡಿ, ಎದ್ದೇಳು ಮಗು. ನಡಿ ಮಗು. ಅವ್ವ ಚಾಮುಂಡೇಶ್ವರಿ ದಯೆಯಿಂದ ಏನೂ ಆಗಿಲ್ಲ.